ಇದು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಬಸವರಾಜ ಹೊರಟ್ಟಿ ಸೇರಿದಂತೆ ಸರ್ಕಾರಿ ಶಾಲೆಯ 700 ಮಕ್ಕಳು ಸೇರಿದಂತೆ 1700 ಶಾಲಾ ಮಕ್ಕಳು ಭಾಗಿಯಾಗ್ತಿದ್ದಾರೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲಾಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕತ್ತರಿಸಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ಬಳಿಕ ಕನ್ನಡ ಹಾಡುಗಳಿಗೆ ಯುವ ಸಮೂಹ ಕುಣಿದು ಕುಪ್ಪಳಿಸಿದೆ. ಕನ್ನಡ ರಾಜ್ಯೋತ್ಸವ ನಿಮಿತ್ತ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕ್ರಾಕರ್ ಶೋ ನಡೆಸಲಾಗಿದೆ. ಕರವೇ ನಾರಾಯಣಗೌಡ ಬಣದಿಂದ ಕ್ರಾಕರ್ ಶೋ ನಡೆಸಿದ್ದು ಆಕಾಶದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿದೆ. ಇದೇ ವೇಳೆ ಚೆನ್ನಮ್ಮ ರಾಯಣ್ಣ ಪರವಾಗಿ ಜಯಘೋಷ ಹಾಕಲಾಗಿದೆ. ಮಧ್ಯರಾತ್ರಿ 12ಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡುವುದ್ರ ಮುಖಾಂತರ ಮೆರವಣಿಗೆಗೆ ಇದು ಸಾಕ್ಷಿ ಅಂತಾನೆ ಹೇಳಬೇಕಾಗತ್ತೆ. ಬೆಳಗಾವಿ ಒಳಗಡೆ ಮಧ್ಯರಾತ್ರಿ 12 ಗಂಟೆ ಆದರೂ ಸಾವಿರಾರು ಕನ್ನಡಿಗರು ಈ ಚೆನ್ನಮ್ಮ ವೃತ್ತದೊಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನು ಹಾರಿಸೋದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇರಿದ್ದೀವಿ. ಇದು ಒಂದು ನಾಡದ್ರೋಹಿಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಬೇಕಾಗತ್ತೆ. ನಾನು ಇವತ್ತು ಜಿಲ್ಲಾಡಳಿತ, ಮಾನ್ಯ ಪೊಲೀಸ್ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ತಮ್ಮ ಮತ್ತೆ ಗುಂಡಾಗಿರಿಯನ್ನ, ತಮ್ಮ ನಾಡದ್ರೋಹಿ ಏನಾದ್ರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ. ಅದನ್ನ ಏನಾದ್ರೂ ಅವಕಾಶ ಮಾಡಿ ಕೊಟ್ಟಿದ್ದೆ ಆದಲ್ಲಿ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನ ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಧಾರವಾಡದಲ್ಲಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಮಹಾನಗರ ಪಾಲಿಕೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಕಲಾಭವನದಿಂದ ವಿವೇಕಾನಂದ ವೃತ್ತ, ಜುಬ್ಲಿ ಸರ್ಕಲ್ ಸೇರಿದಂತೆ ಹಲವು ಕಡೆ ಮೆರವಣಿಗೆ ಮಾಡಲಾಯಿತು. ಡೊಳ್ಳು ಕುಣಿತ, ಲಂಬಾಣಿ ಕಲಾ ತಂಡ ಸೇರಿದಂತೆ ಹಲವು ಕಲಾ ತಂಡಗಳು ಭಾಗಿಯಾಗಿದ್ದವು.
ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಕರಾಳ ದಿನ ಆಚರಣೆ ನಡೆಸೋದಕ್ಕೆ ಎಂಇಎಸ್ ಸಂಘಟನೆ ಮುಂದಾಗಿತ್ತು. ಸಂಭಾಜಿ ಉದ್ಯಾನವನದಿಂದ ಮರಾಠ ಮಂದಿರದವರೆಗೆ ಮೆರವಣಿಗೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದರೆ ಕರಾಳ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕಿದ್ದ ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಡಿಸಿ ಶಾಕ್ ಕೊಟ್ಟಿದ್ದಾರೆ. ಸಂಸದ ಧೈರ್ಯಶೀಲ ಮಾನೆ ಸೇರಿದಂತೆ 25 ಜನರಿಗೆ ಪ್ರವೇಶ ನಿರ್ಬಂಧಿಸಿದ್ದಾರೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದಾದ್ಯಂತ ಮನೆ ಮನೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿರುವಂತಹ ಎಲ್ಲ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಲಾಗಿತ್ತು. ರಾಜ್ಯದಾದ್ಯಂತ ಈವರೆಗೂ 97.51% ಸಮೀಕ್ಷೆ ನಡೆದಿದ್ದು 1.48 ಕೋಟಿ ಕುಟುಂಬಗಳ ಪೈಕಿ 1.46 ಕೋಟಿ ಕುಟುಂಬಗಳ ಸಮೀಕ್ಷೆ ಪೂರ್ಣಗೊಂಡಿದೆ. 5.68 ಕೋಟಿ ಜನಸಂಖ್ಯೆ ಪೈಕಿ 5.54 ಕೋಟಿ ಜನರ ಸಮೀಕ್ಷೆ ಪೂರ್ಣವಾಗಿದೆ. ಇನ್ನು ನವೆಂಬರ್ 10ರವರೆಗೂ ಆನ್ಲೈನ್ ಮುಖೇನ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಕ್ರಾಂತಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ನಿರೀಕ್ಷೆ ಇದ್ದು, ಹೀಗಾಗಿ ಬಿಜೆಪಿ ರೆಬೆಲ್ ನಾಯಕರು ಸಭೆ ಸೇರಿದ್ರು. ಬೆಂಗಳೂರಿನ ಸದಾಶಿವನಗರದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆದಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸಭೆ ನಡೆಸಿದ್ದು, ಮುಂದಿನ ನಡೆ ಹಾಗೂ ವಿಜೇಂದ್ರ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಏನೆಲ್ಲ ಹೇಳಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಚಾಮರಾಜನಗರ ಯಳಂದೂರಿನಲ್ಲಿ ಮಾತನಾಡಿದಂಥ ಅವರು, ಜನರಿಗೆ ಅನುಕೂಲವಾಗುವಂಥ ಸರ್ಕಾರವನ್ನು ಬಹಳ ವಿಶ್ವಾಸದಿಂದ ಕೊಡ್ತೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡದಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಮಾತನಾಡದಂತೆ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡ್ರು ಅದಕ್ಕೆ ನಾವು ಗೌರವ ಕೊಡ್ತೇವೆ ಅಂತ ಹೇಳಿದರು. ಏನಿಲ್ಲ ಹೇಳ್ತಾರಲ್ಲ, ಎಂಥ ಭ್ರಾಂತಿನೂ ಇಲ್ಲ, ಏನೂ ಇಲ್ಲ. ಆದರೆ ಒಂದು, ನಮ್ಮ ಪಕ್ಷದೊಳಗೆ ಏನು ಹೈಕಮಾಂಡ್ ಹೇಳ್ತಾರೆ ಅದನ್ನು ಎಲ್ಲದೂ ಕೂಡ ಒಪ್ಕೊಂಡು ಬರ್ತಕ್ಕಂಥ ಸಾರ್ವಜನಿಕರವಾಗಿ ನಾವು ಚರ್ಚೆ ಮಾಡೋದು. ನಮ್ಮಲ್ಲಿ ಕೆಲವರು ಮಾಡಿದರೂ ಕೂಡ ಅವರಿಗೆ ನೀವು ಪ್ರಶ್ನೆಯನ್ನು ಕೇಳಿ, ಜನರಿಗೆ ಎಲ್ಲರಿಗೂ ಕೂಡ ಸಹಕಾರ ಆಗ್ತಕ್ಕಂಥ ಸರ್ಕಾರಗಳನ್ನು ವಿಶ್ವಾಸದಿಂದ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಪಕ್ಷದ ಹೈಕಮಾಂಡ್ ಏನೇ ನಿರ್ಧಾರನೂ ಕೂಡ ತಗೊಂಡ್ರೂ ಕೂಡ ಎಲ್ಲದೂ ಕೂಡ ಗೌರವದಿಂದ ನಾವು ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ನೀವು ಅದನ್ನು ನನಗೆ ಎಷ್ಟು ಸತಿ ಹೇಳಿದ್ರೆ ನಂದು ಒಂದೇ ಆನ್ಸರ್ ಇದಕ್ಕೆ. ಅವ್ರು ಹೇಳ್ಬಿಡ್ತಾರೆ ಖರ್ಗೆ ಸಾಹೇಬರು ಎಲ್ಲರೂ ಬಾಯಿ ಮುಚ್ಕೊಳ್ಳಿ ಅಂತ. ನಾನು ಶಿಸ್ತಿನ ಸಿಪಾಯಿ, ಬಾಯಿ ಮುಚ್ಚ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ. ಆದರೂ ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ನೂ ಸಾವಿರಾರು ಗುಂಡಿಗಳು ಹಾಗೇ ಇವೆ. ಹಲವೆಡೆ ಕೇವಲ ಡಾಂಬರ್ ಹಾಕಿ ತೇಪೆ ಕಾರ್ಯ ಮಾಡಲಾಗಿದೆ. ಆದರೆ ಮಳೆ ಬಂದ ಕಾರಣ ಕೆಲವೆಡೆ ಹಾಕಿದ ಡಾಂಬರ್ ಕೂಡ ಕಿತ್ತು ಬಂದಿದೆ. ಗುಂಡಿ ಮುಚ್ಚೋ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಗುಂಡಿಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಅಂತ ಹೇಳಿದ್ರು. ನಾವು ಗುಂಡಿದು ಬ್ಯಾಲೆನ್ಸ್ ಇಲ್ಲ, ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರ ಆ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಂಡಿಗಳು ನಂಬರ್ ಇಸ್ ನಾಟ್ ದ ಪಾಯಿಂಟ್. ಏನು ನಾವು ಒರಿಜಿನಲ್ ಲಿಸ್ಟ್ ಬಂದಿತ್ತು ಅದೆಲ್ಲ ಸತತವಾಗಿ ಮುಚ್ಚಿಬಿಟ್ಟಿದ್ದೀವಿ. ಮಾತ್ರ ಪ್ರಾಬ್ಲಮ್ ಇದೆ ನಮ್ಮದು. ಆಸ್ ಪರ್ ಅವರ್ ನಂಬರ್ಸ್ ಮೋರ್ ದೆನ್ 15,000 ವಿ ಹ್ಯಾವ್ ಕಂಪ್ಲೀಟೆಡ್. ಬಟ್ ಇನ್ನೂ ಕೆಲವು ಜಾಗದಲ್ಲಿ ಸ್ವಲ್ಪ ಬಂದಿದೆ ಅಂತೆ ಸುದ್ದಿ ಇದೆ, ಮಾಹಿತಿ. ನಾವು ಟ್ರಾಫಿಕ್ ಇಂದ ಸಹ ಇನ್ನೊಂದ್ಸರಿ ಚರ್ಚೆ ಮಾಡಿ ಎಲ್ಲಿ ದಟ್ಟಣೆ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದರ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಆ್ಯಕ್ಷನ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್. ವಿ ಹ್ಯಾವ್ ಬಿನ್ ಗೆಟಿಂಗ್ ರಿಪೋರ್ಟ್ಸ್. ಪ್ರತಿದಿನ ನಮ್ಮ ಟೀಮ್ ತಂಡಗಳು ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಇಂಜಿನಿಯರ್ ನಿಂತ್ಕೊಂಡು ಕೆಲಸ ಆಗ್ತಾ ಇದೆ. ಆದರೂ ಸಹ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಜಾಗದಲ್ಲಿ ರೋಡ್ ಎಲ್ಲ ಸರಿ ಇಲ್ಲ, ಸ್ವಲ್ಪ ಗುಂಡಿಗಳು ಬಂದಿದೆ ಅಂತ ಹೇಳಿ ಸುದ್ದಿ ಇದೆ. ಎಸ್ಪೆಷಲಿ ಇಲ್ಲಿ ಹೈ ಟ್ರಾಫಿಕ್ ಝೋನ್ಸ್ನಲ್ಲಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ಇನ್ನೊಂದು 3 ಇನ್ನು ಗುಂಡಿಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಡೆಡ್ಲೈನ್ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಡೆಡ್ಲೈನ್ ಮುಗೀತಲ್ವಾ ಅಂತ ಕೇಳಿದ್ರೆ ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಅಂತಿದ್ದಾರೆ. ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉದ್ಭವಿಸಿದೆ ಅಂತ ಎಕ್ಸ್ನಲ್ಲಿ ಲೇವಡಿ ಮಾಡಿದೆ.
ಟನಲ್ ರಸ್ತೆ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪಾಪ ತೇಜಸ್ವಿ ಸೂರ್ಯ ಕಾರೇ ಬಳಸಲ್ಲ, ಅವರು ಬರೀ ಮೆಟ್ರೋ ಬಿಎಂಟಿಸಿ ಬಸ್ನಲ್ಲೇ ಓಡಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಟನಲ್ ರೋಡ್ನಲ್ಲಿ ಕಾರುಗಳು ಹೋದರೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಲ್ವಾ? ಟನಲ್ ದುಡ್ಡು ಹೊಡೆಯುವಂಥ ಪ್ರಾಜೆಕ್ಟ್ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅದೇ ಅವರದ್ದೇ ಸರ್ಕಾರ 18,000 ಕೋಟಿ ವೆಚ್ಚದಲ್ಲಿ ಮುಂಬೈನಲ್ಲಿ ಟನಲ್ ರೋಡ್ ಮಾಡ್ತಾ ಇದೆ, ಅಲ್ಲಿಯೂ ದುಡ್ಡು ಹೊಡೆಯೋಕೆ ಅಂತ ನಾವು ಹೇಳ್ಬೋದಾ ಅಂತ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ರವರ ಸಲಹೆ ಮೇರೆಗೆ ಈ ಮೆಟ್ರೋ ಈ ಟನಲ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಒಂದೇ ಒಂದು ಬಾರಿ ಅವ್ರಿಗೆ ಯಾಕೆ ಟೀಕೆ ಮಾಡಿಲ್ಲ ತೇಜಸ್ವಿ ಸೂರ್ಯ? ಇಲ್ಲಾಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ, ಅವ್ರಿಗಿಂತ ನಾನೇ ಪ್ರಜ್ಞಾವಂತ ಅಂತ ಹೇಳಿ, ನಾನೇ ಮೇಧಾವಿ ಅಂತ ತೇಜಸ್ವಿ ಸೂರ್ಯ ಹೇಳಿ ಒಪ್ಕೋತೀವಿ. ಇಲ್ಲಿ ರಾಜಕಾರಣಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಸರ್ಕಾರದ ಕಾಲದಲ್ಲಿ ಇದೆಲ್ಲ ಇಶ್ಯೂ ಯಾವುದೇ ಒಂದೇ ಒಂದು ಪಿಟಿಕ್ ಅನ್ನಲಿಲ್ಲ, ಮಾತನಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ದಿಲ್ಲಿಗೆ ಹೋಗಿ ಕೂಡ ಮಾತಾಡಲ್ಲ, ಬರೀ ಬೆಂಗಳೂರಲ್ಲೇ ಮಾತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಪಥಸಂಚಲನ ನಡೆದಿದೆ. ಲಕ್ಷ್ಮೀ ನರೇಂದ್ರ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು. ಪಥಸಂಚಲನದಲ್ಲಿ ನೂರಾರು ಗಣವೇಷಧಾರಿ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಆರೋಪಿಗಳ ವಿರುದ್ಧ ನವೆಂಬರ್ 3ನೇ ತಾರೀಕು ಚಾರ್ಜ್ ಫ್ರೇಮ್ಗೆ ನಿಗದಿ ಮಾಡಲಾಗಿದೆ. ಹೀಗಾಗಿ ಇಂದು ಆರೋಪಿಗಳನ್ನು ವಕೀಲರು ಭೇಟಿಯಾಗಲಿದ್ದಾರೆ. ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಚಾರ್ಜ್ ಫ್ರೇಮ್ ಬಗ್ಗೆ ಸಲಹೆ ಸೂಚನೆಯನ್ನು ಕೊಡಲಿದ್ದಾರೆ. ನ್ಯಾಯಾಧೀಶರು ಕೇಳುವಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಸಲಹೆಯನ್ನು ಕೊಡಲಿದ್ದಾರೆ. ಬೆಂಗಳೂರಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಮಗಳ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಹೀಗಾಗಿನೇ ತನಿಖೆ ಮಾಡಿ ನಂತರ ಕ್ಲೀನ್ ಚಿಟ್ ನೀಡಿದ್ರು. ಕೃತಿಕಾ ಮೇಲೆ ಆಕೆಯ ವರ್ತನೆಯಿಂದ ಅನುಮಾನ ಮೂಡಿತ್ತು. ತಂದೆ ಸತ್ತಿದ್ರು ಕೇಕ್ ಆರ್ಡರ್ ಮಾಡಿ ತನ್ನ ತಂದೆ ಸತ್ತಿದ್ರಿಂದ ಪಾರ್ಟಿ ಅಂತ ಹೇಳಿದ್ರು. ಹೀಗಾಗಿನೇ ಕೊಲೆಯಲ್ಲಿ ಈಕೆ ಭಾಗಿಯಾಗಿರಬಹುದು ಅನ್ನುವ ಅನುಮಾನ ಇದ್ದಿದ್ರಿಂದ ಬಂಧಿಸಿ ತನಿಖೆ ಮಾಡಿದಾಗ ಈಕೆ ಪಾತ್ರ ಇಲ್ಲ ಅನ್ನೋದು ಗೊತ್ತಾಯಿತು. ಇದೀಗ ಖಿನ್ನತೆಯಿಂದ ಬಳಲ್ತಾ ಇರುವ ಕೃತಿಕಾಗೆ ಪೊಲೀಸರೇ ನಿಮಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸ್ತಿದ್ದಾರೆ. ಚಿಕಿತ್ಸೆ ಕೊಡ್ತಾ ಇದ್ರೂ ಕೂಡ ಆಕೆಯನ್ನ ನೋಡೋದಕ್ಕೆ ಯಾರೂ ಇಲ್ಲ. ತಂದೆ ಕೊಲೆಯಾಗಿದ್ದಾರೆ, ತಾಯಿ ಜೈಲ್ ಪಾಲಾಗಿದ್ದಾರೆ. ಆಕೆಯ ಅಣ್ಣ ಕೂಡ ಆಕೆಯನ್ನ ನೋಡೋಕೆ ಬರ್ತಿಲ್ಲ.